ಹಾಯ್ ಎವ್ರಿವನ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾ ಬೇಕಾಯ್ತಂದ್ರೆ ಹಿಂಗಿಲ್ಲಿ ಎಲ್ಲ ಹಿಂಗೆ ತಲೆ ಮೇಲೆ ಹಿಂಗೆ ಹಾಕೊಳ್ಳೋದು, ಹಿಂಗೆ ಇದು ಬರ್ತೈತಿ. ಈಗ ನಾನು ಮಾಡ್ತೇನೆ ನನ್ನ ಗ್ಯಾಸ್. ವೆಲ್, ಹಾಯ್ ಎವ್ರಿವನ್, ಎಲ್ಲರೂ ಹೆಂಗದಿರಿ? ನಾನು ಸನ್ನಿಧಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪ ಅಂತಂದ್ರೆ, ನಾ ಇವತ್ತು ಎಲ್ಲೋ ಹೊಂಟೇನಿ. ಸೊ ನಮ್ಮ ಕಾಲೇಜ್ನ ಹೇಳಿದ್ದೆ ಅಲ್ಲ, ಲೈಕ್ ಹಿಂಗೆ ಔಟಿಂಗ್ ಕ್ಲಬ್ಸ್ ಅದು ಹಿಂಗೆ ಇರ್ತಾವಂತ. ಸೊ ನಾ ಇವತ್ತು ಒಂದು ಹೊರಗಡೆ ಹೊಂಟೇನಿ. ಸೊ ಇದು 1 day 1 night ಹಿಂಗೆ ಟ್ರಿಪ್ ಐತಿ. ಸೊ ನಮ್ಮ ಕಾಲೇಜ್ ವತಿಯಿಂದ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ವಿ ಹ್ಯಾವ್ ಟು ಪೇ ಸರ್ಟನ್ ವೆರಿ ಲಿಮಿಟೆಡ್ ಅಮೌಂಟ್ ಇರ್ತೈತಿ, ಭಾಳ ರೀಸನೇಬಲ್ ಅಮೌಂಟ್ ಇರ್ತೈತಿ. ಅಷ್ಟರೊಳಗೆ ನಮಗೆ ಕರ್ಕೊಂಡು ಹೋಗ್ಬರ್ತಾರೆ. ಸೊ ನಂಗೆ ಫುಲ್ ಲೇಟ್, ಆಲ್ಮೋಸ್ಟ್ ನಾನು ಇವತ್ತು ಲೇಟ್ ರಾಣಿ ನಾನು. ಈಗ ಗಡಬಡಿದಾಗ ನಾನು ಸ್ವಲ್ಪ ಮ್ಯಾಗಿ ಮಾಡ್ಕೊಳತ್ತೀನಿ ಮತ್ತು ಒಂದು ಪರಾಟ ತೊಗೊಂಡು ಹೊಂಟೀನಿ. ಯಾಕಂದ್ರೆ ನನಗೆ ಅಲ್ಲಿ ಅವ್ರ ಊಟ ನನಗೆ ಆಗಿ ಬರೋಂಗಿಲ್ಲ. ಅದು ಅಂದ್ರೆ ನನಗೆ ಸೂಟ್ ಆಗಂಗಿಲ್ಲ ನನಗೆ ತಿನ್ನೋಕೆ. ಸೊ 2 ದಿನ ನನಗೆ ಏನೂ ತಿನ್ನೋಕೆ ಇರಲ್ದ ಆಗೋದಂದ್ರೆ ಆಗಲ್ಲ. ಸೊ ಅದಕ್ಕೆ ನಾವು ಒಂದು ಪರಾಠ ಮತ್ತು ಈಗ ಒಂದು ಸ್ವಲ್ಪ ಮ್ಯಾಗಿ ತಿಂದು ಒಂದು ಸ್ವಲ್ಪ ಒಂದು ಪ್ಯಾಕ್ ಮಾಡ್ಕೊಂಡು ಹೋಗೋಣ ಅಂತಂದು ರೆಡಿ ಆಗೇನಿ. ಈಗ ಆಲ್ಮೋಸ್ಟ್ ಸಂಜೆ 4-4:30 ಇಲ್ಲಿಂದ ಬಿಡ್ತೇವೆ ನಾವು. ಅಂದ್ರೆ ಇಲ್ಲಿಂದ ಅಂದ್ರೆ ಕಾಲೇಜಿಂದ 4:30 ಬಿಡ್ತೇವೆ. ಇಂಥದ್ರೊಳಗೆ ನೋಡ್ರಿಪ್ಪ, ನಮ್ಮ ಅವು ನೆನಪಾಕ್ಕಳು. ಪಾಪ ನಮ್ಮ ಅವು ಇದ್ದಿದ್ರೆ ಬಡ 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 ಎಲ್ಲ. ನನಗೆ ಈಗ ಅನಿಸ್ತೈತೆ ನೋಡ್ರಿ, ನಮ್ಮ ಮಮ್ಮಿ ಅದು ಹಿಂಗೆ ಏನು ಟ್ರಿಪ್ ಹೊಂಟ್ರೆ ಹೊರಗಿನ ತಿನ್ನೋನು ಎದಕ್ಕೆ ಇದನ್ನ. ಈಗ ನನಗೆ ಗೊತ್ತಾಗೈತಿ ಏನು ಹೊರಗಿಂದ ನಮ್ಮ ಮನ್ಯಾಗ ಮುಚ್ಕೊಂಡು ಮಾಡ್ಕೊಂಡು ತೊಗೊಂಡು ಕಟ್ಕೊಂಡು ಹೋಗೋದು ಭಾಳ ಬೇಸ್ಟ್ ಅಂತ ಅನ್ನೋದು. ಹಂಗೆ ನೋಡ್ರಿ, ಹೊರಗೆ ಬಂದ್ಕೂಲೆ ಎಲ್ಲರಿಗೂ ಕಿಮ್ಮತ್ತು ಎಲ್ಲ ಗೊತ್ತಾಗತ್ತೆ. ಒಂದು ಸ್ವಲ್ಪ ಜಾಸ್ತಿನೇ ಗೊತ್ತಾಗತ್ತೆ. ಎಲ್ಲನೂ ಗೊತ್ತಿತ್ತು, ಸ್ವಲ್ಪ ಜಾಸ್ತಿನ ವ್ಯಾಲ್ಯೂ ಗೊತ್ತಾಗುತ್ತೆ, ಸ್ವಲ್ಪ ಜಾಸ್ತಿ. ಈಗ ನಾ ಎಲ್ಲ ಹೆಂಗೆ ಅಡುಗೆ ಮಾಡ್ಕೊಂಡು ಹೋಗೋದು ಮಾಡತ್ತೇನೆ. ನಾನು ಜುಗಾಡು ಮನೆ ಒಳಗೆ ಫಾಯಿಲ್ ಪೇಪರ್ ಇದ್ದಿರಲಿಲ್ಲ. ಪುಣ್ಯ ನಾವು ಲಾಸ್ಟ್ ಟೈಮ್ ಆರ್ಡರ್ ಮಾಡಿದ್ದೆ ಒಂದು, ಅದು ಫಾಯಿಲ್ ಪೇಪರ್ ಹಂಗೆ ಇಟ್ಕೊಂಡಿದ್ದೆ ನಾನು ಚಲಲ್ಲಿ. ಅದನ್ನು ಯೂಸ್ ಮಾಡಿದೆ. ಓಕೆ, ಸೊ ಫೈನಲಿ ನಾನು ರೆಡಿ ಆದೆ, ಎಲ್ಲ ಮ್ಯಾಗಿ ತಿಂದೆ, ಎಲ್ಲ ಪ್ಯಾಕ್ ಮಾಡ್ಕೊಂಡೇನಿ. ಸೊ ಈಗ ಇಲ್ಲಿಂದ ಬಿಡ್ತೇನೆ, ಆಮೇಲೆ ಸೀದಾ ಈಗ ಕಾಲೇಜ್ಗೆ ಹೋಗ್ತೀನಿ. ಆಮೇಲೆ ಅಲ್ಲಿಂದ ನನ್ನ ಟ್ರಿಪ್ ಸ್ಟಾರ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಫೈನಲಿ ನಾನು ನಮ್ಮ ಕಾಲೇಜಿಗೆ ಬಂದೆ. ಸೊ ಇಲ್ಲಿ ಎಲ್ಲರೂ ಅದಾರು, ಅವ್ರು ಗಾಡಿ ಪ್ಯಾಕ್ ಮಾಡಾಕತ್ತಾರು. ಅಂದ್ರೆ ಗಾಡಿದಾಗ ಸಾಮಾನೆಲ್ಲ ಇಟ್ಟರು ಪಾಪ. ಸೊ ಇಲ್ಲಿಂದ ಹೋಗೋದು. ಫೈನಲಿ ಗಾಡಿ ಒಳಗೆ ಕುಂತೀವಿ, ಈಗ ಬಿಡ್ತೀವಿ ನಾವು. ಈಗ ಬಂದ್ವಿ. ವಾವ ಅಂತೇಳಿ ನಿಲ್ಸಾರ, ನಡು ಸ್ಟಾಪ್ ಮಾಡ್ಯಾರ ವಾವ ಅಂತೇಳಿ. ಸ್ವಲ್ಪ ನಾನು ಹೊರಗಡೆ ಹವಾ ತೊಗೊಳು ಅಂತಂದು ಬಂದೇನಿ. ಸೊ ನೋಡ್ರಿ, ವಾವ ಸ್ವಲ್ಪ ನಡು ಬ್ರೇಕ್ ಬಿಟ್ವಿ. ಏನಾರು ತಿನ್ಬೇಕಂದ್ರೆ ತೊಗೋರಿ ಅಂತಂದು. ಸೊ ನೋಡಾತೀನಿ, ನನಗೂ ಏನಾರು ಬೇಕಂದ್ರೆ ತೊಗೊಳ್ತೀನಿ. ವಾವ ಈಸ್ ಸಮಥಿಂಗ್ ಲೈಕ್ ಶೆಲ್. ನಮ್ಮ ಹಂಗೆ ಇದು ಇಲ್ಲಿ ಫೇಮಸ್, ಭಾಳ ಫೇಮಸ್. ನಾ ಬೇಕಾಯ್ತಂದ್ರೆ ಹಿಂಗಿಲ್ಲಿ ಎಲ್ಲ ಬರ್ಗರ್, ರ್ಯಾಪ್ಸ್, ಹಿಂಗೆ ಏನು ಬೇಕು ಹಿಂಗೆಲ್ಲ ಆರ್ಡರ್ ಮಾಡ್ಬೋದು. ಸೊ ಇದು ಎಲ್ಲ ನಿಮ್ಗೆ ಸಿಗ್ತೈತಿ. ಸೊ ನಾವು ಒಂದು ಲೋಡೆಡ್ ಫ್ರೈಸ್ ಆರ್ಡರ್ ಮಾಡೀವಿ. ಸೊ ಇಲ್ಲಿ ವೆಯ್ಟ್ ಮಾಡತ್ತೀವಿ ನಮ್ಮ ನಂಬರ್ ಸಂಬಂಧ. ಬಂದ ಮೇಲೆ ತೊಗೊಳ್ತೇವೆ. ಆಮೇಲೆ ಫುಲ್ಲು ಹೊರಗಡೆ ಫುಲ್ ಕ್ಲೈಮೇಟ್ ಮಳೆ ಆಗತೈತಿ. ರಪ್ಪ ಇಲ್ಲ, ಒಂದು ಸ್ವಲ್ಪ ಜಿಟಿ ಮಳೆ ಐತಿ. ಸೊ ಥಂಡಿ ಐತಿ, ತಿನ್ಬೇಕನ್ಸತೈತಿ ನನಗೂ ಬಿಸಿದು ಏನಾರೆ. ಸೊ ಅದಕ್ಕೆ ಏನಾದ್ರು ತಿಂದು ಹೋಗ್ತೇನೆ. ಇವರು ಎಲ್ಲರೂ ನಿಂತಾರು. ಫೈನಲಿ ನಮ್ಮ ಆರ್ಡರ್ ಬಂತು. ಈಗ ಹೊರಗಡೆ ಹೋಗ್ತೀವಿ, ಗಾಡಿದಾಗ ತಿನ್ಕೊಂತನ ಹೋಗ್ತೇನೆ. ಫುಲ್ ಕ್ಲೈಮೇಟ್ ಮಸ್ತ್ ಮಳೆ ಕ್ಲೈಮೇಟ್. ಇದನ್ನ ನಾವು ಮತ್ತೆಲ್ಲೋ ಒಂದು ಎಲ್ಲೋ ನಿಲ್ಸಾರ ಗಾಡಿ. ಬಡ ಎಳೆದು ಹೊಂಟ್ರು, ಏನಂತ ಏನೂ ಹೇಳಿಲ್ಲ. ಸೊ ನೋಡಕ್ಕೆ ಹೊಂಟೇವಿ ಏನೋ ಒಂದು ಸ್ಪಾಟ್ ಐತಂತ ಇಲ್ಲಿ. ಸೊ ಅದಕ್ಕೆ ನೋಡೋಣ. ಫುಲ್ ಥಂಡಿ ಐತಿ. ತೋರಿಸ್ತೇನೆ ನಿಮಗೂ ಏನೈತೆ ಅಂತಂದೆ.
One day. Why are their heads like this guy? Yo, look at those jeeps. Look at those jeeps. Whoa. That's fucking awesome. Whoa. Well, that's the ಫೈನಲಿ ಸೊ ಬಂದೇವಿ ಈಗ ನಾವು. ಸೊ ಇಲ್ಲಿ ಬಂದೇವಿ. ನಮ್ಗಿಂತ ಮುಂಚೆ ಇನ್ನೊಂದು ಗಾಡಿ ಇತ್ತು, ಅವ್ರು ಆಲ್ರೆಡಿ ಬಂದೆಲ್ಲ ಫುಲ್ ಇದನ್ನು ಕಟ್ಟಿಗೆ ಇಟ್ಟೆಲ್ಲ ಫೈರ್ ಕ್ಯಾಂಪ್ ಆಲ್ರೆಡಿ ರೆಡಿ ಮಾಡಿಟ್ಬಿಟ್ಟಾರು. ನಮ್ಗಿಂತ ಭಾಳ ಜಲ್ದಿ ಬಂದಿದ್ರು ಅವ್ರು. ಫುಲ್ ಅಂದ್ರೆ ಫುಲ್ ಥಂಡಿ ಐತಿ. Oh my god. Well, no, you stopped at Anna. So I didn't know the three of you. ಫಸ್ಟ್ ಟೈಮ್ ನನ್ನ ಲೈಫ್ ಟೆಂಟ್ ಮಾಡತ್ತೀನಿ ನಾನು. ನನಗಂತೂ ಬರೋವಲ್ತು ಮಾಡಕ್ಕೆ. ಸೊ ಟೆಂಟ್ ಎಲ್ಲ ಈಗ ರೆಡಿ ಆಗೈತಿ. ಇಲ್ಲಿ ಲೈಟ್ ಇಲ್ಲ. ಸೊ ನೋಡಿರಿ ಒಂದು ಸ್ವಲ್ಪ ನನ್ನ ಮುಖ ಕಾಣತೈತಿ. ಹಾಂ, ಇದು ಹೆಡ್ ಲೈಟ್ ಇದೇನಿದು, ಹಾಂ, ಹಿಂಗೆ ತಲೆ ಮೇಲೆ ಹಿಂಗೆ ಹಾಕೊಳ್ಳೋದು, ಹಿಂಗೆ ಇದು ಬರ್ತೈತಿ. ಸ್ವಲ್ಪ ಏನೋ ಗಿಟಾರ್ ಎಲ್ಲ ತಂದಾರು. ನೋಡೋಣ ಏನು ಮಾಡ್ತಾರಂತಂದು ಸ್ವಲ್ಪ ಅವ್ರ ಜೊತೆ ಎಲ್ಲ ಎಂಜಾಯ್ ಮಾಡಿ ಬಂದು ಮಲ್ಕೊತೇನೆ. The same letter as your first name, followed by your elementary school. Best name wins. I'm sorry. Just your elementary school? I missed that. Just the name of your elementary school. Oh, Wait, it's your name and then the name of your elementary school? An adjective. Yeah. All right. This name one's a little. ಎಲ್ಲ ಫುಲ್ ಅವರು ಫೈರ್ ಕ್ಯಾಂಪ್ದಾಗ ಹಿಂಗೆ ಏನೇನೇನೋ ಗೇಮ್ಸ್ ಅದು ಆಟ ಆಡಿಸಿದ್ರು. ಸೊ ಅದೆಲ್ಲ ಮುಗಿಸ್ಕೊಂಡು ಈಗ ಒಳಗಡೆ ಬಂದೆ ನಾನು ಮಲ್ಕೊಳಕಂತ ನನ್ನ ಟೆಂಟ್ ಒಳಗೆ. ಸೊ ನಾಳೆ ಬೆಳಗ್ಗೆ ನಾನು ನಿಮ್ಗೆ ಟೆಂಟ್ ಪ್ರಾಪರ್ಲಿ ತೋರಿಸ್ತೀನಿ ಹೆಂಗೈತಂತ. ಫುಲ್ ಹಸು ಆಗತ್ತಿತ್ತು. ನಾನಂತೂ ವೆಜಿಟೇರಿಯನ್. ಅವ್ರು ಇಟ್ಟಿದ್ದು ನನಗಂತೂ ಏನು ತಿನ್ನೋಕ್ಕಾಗಲಿಲ್ಲ ಅಲ್ಲಿ. ಸೊ ನಮ್ಮ ಪುಣ್ಯ, ನನ್ನ ನಸೀಬ್ ಚಲೋ, ನಮ್ಮ ಮನೆಯಿಂದ ಸ್ವಲ್ಪ ಮ್ಯಾಗಿ ತೊಗೊಂಬಂದಿದೆ. ಫುಲ್ ಹಸು ಆಗತ್ತಿತ್ತು. ಅದನ್ನೊಂದು ಸ್ವಲ್ಪ ತಿಂತೇನೆ ಈಗ. ಅದೇನು ಮಕ್ಕೋತೀನಿ. ಆಮೇಲೆ ನಾಳೆ ಏನಾಗ್ತೈತೆ ಅನ್ನೋದು ತೋರಿಸ್ತೇನೆ ನಿಮಗೆ. ವೇಟ್ ಆ್ಯಂಡ್ ವಾಚ್ ಏನೈತಿ ಅಂತಂದು. ಸೊ ಅದ್ರೊಳಗೆ ನಾನು ಪುಣ್ಯಾತ್ಮಿ ಬ್ಯಾಟ್ರಿ ನಂದು ಸ್ವಲ್ಪ ಇಲ್ಲ ಮೊಬೈಲ್ ಒಳಗೆ. ಆದಷ್ಟು ಐ ಟ್ರೈ ಟು ಶೂಟ್ ಆ್ಯಂಡ್ ಲೆಟ್ಸ್ ಹೋಪ್. ಸಿ ಯು. ಗುಡ್ ನೈಟ್. ಸೊ ಆಲ್ರೆಡಿ ಬ್ರೇಕ್ಫಾಸ್ಟಲ್ಲಿ ರೆಡಿ ಆಗೈತಿ. ಅವ್ರ ಹಿಂದೆ ಏನೇನೋ ಮಾಡಾಕತ್ತಾರು. ಸೊ ನಾನು ಸ್ವಲ್ಪ ಫ್ರೆಶನ್ ಅಪ್ ಆಗ್ತೀನಿ. ನೋಡ್ತಾರೆ ಭಾಳ ಖರಾಬ್ ಐತಿ. ಒಂದು ಕ್ಯಾಂಪ್ ಹಾಕಿವಿ ನಾವು. ಸೊ ಇಲ್ಲಿ ಹಿಂಗೆ ಬಾತ್ರೂಮ್ಸ್ ಅದಾವು ಈ ಥರ. ಇದವ್ರ ಟೆಂಟ್. ಇದು ನಮ್ದೆಲ್ಲ ಟೆಂಟ್ಸ್. ಇಲ್ಲಿಂದ ಹಿಡಿದು ಅಲ್ಲಿ ತಗ ಎಲ್ಲ ನಮ್ಮ ಟೆಂಟ್. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋದು. Yeah, it's like when I like on restaurants, I see like walking down the aisles. That if you gave me like 6 months. ನಮ್ಮ ಬ್ರೇಕ್ಫಾಸ್ಟ್ ಅಲ್ಲಿ ಮುಂದೆ ಬೀಚ್. Well, we went to the bathroom at like 3 a.m. And it was foggy like crazy. Like you could not see 5 feet in front of you. Wandering. ಎಲ್ಲರೂ ಗೇಮ್ಸ್ ಆಟಾಡತ್ತಿದ್ರು. ಸೊ ನಂಗೆ ಥಂಡಿ ಆತದೈತೆ ಅಂತ ಹೇಳಿದ್ಮೇಲೆ ಪಾಪ ವಿಚಾರ ಹೋಗ್ಬೇಕು. ನನಗೆ ಜಾಕೆಟ್ ತಂದು ಕೊಟ್ಲು. ಆಮೇಲೆ ಮತ್ತೆ ಇಲ್ಲಿ ಬೆಂಕಿ ಹಚ್ಚಿ ಇನ್ನೊಂದು ಸ್ವಲ್ಪ ರೆಡಿ ಮಾಡಿ ನನಗೆ ಇಟ್ಲು. ಪಾಪ ಎಷ್ಟು ಚಲೋ ತನ್ನ ಜಾಕೆಟ್ ತಂದು ಕೊಟ್ಲು. ನನ್ನ ಕಡೆ ಜಾಕೆಟ್ ಇಲ್ಲ ಅಂದ್ಕೊಳ್ಳಿ. ಸೊ ಫೈನಲಿ ನೋಡ್ರಿ, ಅಲ್ಲಿ ನಮ್ಮೆಲ್ಲ ಫ್ರೆಂಡ್ಸ್ ನಮ್ಮ ಜೊತೆ ಎಲ್ಲ ಬಂದವರು ಅವರೆಲ್ಲರೂ ಯೋಗ ಮಾಡತ್ತಾರು. ಸೊ ನಡ್ರಿ ನಾವು ಹೋಗೋಣ ಯೋಗ ಮಾಡಕ್ಕೆ. ಈಗ ಅಮೇರಿಕನ್ಸ್ ನಮಗೆ ಯೋಗ ಮಾಡೋದು ಕಲ್ಸಾತಾರು. ಆಕಿ ಒಬ್ಬ ಕೇಳಾದಿಲ್ಲ. ಆಕಿ ಫುಲ್ ಭಾಳ ಅಂದ್ರೆ ಆಕಿ ಯೋಗ ಅಂದ್ರೆ ಭಾಳ ಇಷ್ಟ ಅಂತ. ಸೊ ಆಕಿ ಈಗ ನಮಗೆಲ್ಲರಿಗೂ ಯೋಗ ಮಾಡ್ಸತ್ತಾಳು. ಸೊ ನಾವು ಮಾಡೋಣ. ಫುಲ್ ಎಲ್ಲ ನಮ್ಮ ಹಿಂದೆ ಫುಲ್ ಮಸ್ತ್ ರೆಡಿ ಆಗಿ ಆಲ್ರೆಡಿ ಬಿಕ್ನಿ ಹಾಕೊಂಡು ಒಳಗೆ ಹೋಗಿ ಬಂದರು. ಥಂಡಿ ಐತಿ. ನಾನು ಜಸ್ಟ್ ಟುಕ್ ಒನ್ ಪ್ಲಂಜ್. ಯಪ್ಪ ಸಾಕಾಗೈತೆ ನನಗಂತೂ. ಒಂದು ತಿಳಿವಲ್ತು ಇಂಥ ಥಂಡಿದಾಗ ಯಾರು ಬರ್ತಾರಪ್ಪ ಬೀಚಿಗೆ. ನಾ ಬಂದೆ, ಹೋಗ್ಲಿ ಬಿಡ್ರಿ. ಅವ್ರು ನೋಡಿದ್ರು ಫುಲ್ ಇಂಥ ಥಂಡಿ ನೀರು ಒಳಗೆ ಹೋಗಿ ಬೀಚ್ ಒಳಗೆ ಡುಬುಕ್ಕ ಅಂದ್ಕೊಂಡು ಬಂದಾರು. ನನಗಂತೂ ಆಗಂಗಿಲ್ಲರಪ್ಪ. ನಾನಂತೂ ಹೊರಗಿಂತ ನಾನು ದೂರದಿಂದ ನೋಡುವ ಚಂದ ಅಂತಂತ ಅಷ್ಟೇ ದೂರಿಂದ ನಾನು ನೋಡಿದೆ. ಟೆಂಟ್ ತೋರಿಸ್ತೇನೆ ನೋಡ್ರಿ. ಇದು ನಮ್ಮ ಟೆಂಟ್. ಎಲ್ಲರೂ ಈಗ ಟೆಂಟ್ ಕ್ಲೋಸ್ ಮಾಡಾಕತ್ತಾರು. ಅಂದ್ರೆ
ಪ್ಯಾಕ್ ಮಾಡಿ ಇಡತ್ತಾರೋ, ಯಾಕಂದ್ರೆ ಇಲ್ಲಿದ್ರೆ ಸ್ವಲ್ಪ ಹೈಕಿಂಗ್ ಎಲ್ಲೋ ಹೋಗೋದೈತೆ ಅನ್ನತ್ತಾರ. ಸೊ ಇದು ನನ್ನ ಟೆಂಟ್ ನೋಡ್ರಪ್ಪ, ಕುದುರೆ ಕಾಣತೈತಿ. ಇಷ್ಟು ಆ ಕುದುರೆಗೆ ಇಷ್ಟು ಎಕ್ಸೈಟ್ಮೆಂಟ್. ಜೀವನದಾಗ ಕುದುರೆನ ನೋಡಿಲ್ಲ ಅನ್ಸ್ತೈತಿ ಇವ್ರು ಯಾರು. ಅಯ್ಯೋ 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 ಎದ್ದು ಹೋಗ್ಕಾಳೆ ಬಂತು ನನ್ನ ಕಡೆ ಬಂತು ಕುದ್ರಿ. ಹಾಯ್ ಕುದ್ರಿ, ನೀನ್ ನೋಡಕ್ ಇಷ್ಟು ಜನ. Yes, hey brother. What's up, brother? What's up, brother? Tuesday, brother. Tuesday. What's up? Yes, dude. That's awesome. ಕುದ್ರಿ ನೋಡಿ ಇಷ್ಟು ಎಕ್ಸೈಟ್ಮೆಂಟ್ ಆಗತ್ತಾರ ಇವ್ರು. ನನಗಂತೂ ನಗು ಬರತೈತಿ. ಹೋಗ್ಲಿ ಬಿಡ್ರಿ, ಎಲ್ಲರಿಗೂ ಅವ್ರವ್ರ ಪ್ರೀತಿ. ಜಂಗಲಿ ಹಾರ್ಸ್ಗಳದಾವು, ಅಂದರೆ ಸಾಕಿದ್ದು ಅಲ್ಲ. ಸೊ ಭಾಳ ಅದಾವು. ಇದು ಮೋಸ್ಟ್ಲಿ ಬೀಚ್ ತುಂಬ ಬರೀ ನಿಮಗೆ ಇವು ಹಾರ್ಸ್ಗಳ ಕಾಣ್ತಾವೆ, ಅಷ್ಟು ಹಾರ್ಸ್ಗಳದಾವು. ಇವರು ಕುದ್ರಿ ನೋಡಕ್ಕೆ ಎಷ್ಟು ಜನ ನಿಂತಾರ. ನಾನಂತೂ ಏನು ನೋಡಿ ಡ್ರೆಸ್ ಎಲ್ಲ ಪ್ಯಾಕ್ ಮಾಡ್ಕೊಂಬಂದೆ, ದೇವ್ರನಿಗೆ ಹೋದಿಲ್ಲ. ಒಂದು ಹುಡಿ ಹಾಕೊಂಬಂದಿದ್ದೆ, ಪುಣ್ಯ ನನ್ನ ನಸೀಬ್ ಚಲೋ. ಫುಲ್ ಥಂಡಿ. ಹೋಗಿ ಅದ್ರೊಳಗೆ ನಾನು ಮಸ್ತ್ ಆರಾಮ್ ಕಾಟನ್ದು ಅರ್ವಿ ಹಾಕೊಂಬಂದೇನೆ. ಫುಲ್ ತಳು ಕಾಟನ್ ಅರ್ವಿ. ಥಂಡಿಗೆ ನಡಿಗೆ ಸಾಯ್ತೀನಿ. ಈಗ ಮತ್ತೆ ವಾಪಸ್ ಈಗ ಒಳಗೆ ಹೋಗ್ತೀನಿ. ಈಗ ಸ್ವಲ್ಪ ಬೆಚ್ಚಗಿತ್ತು ಅಲ್ಲಿ ಬೀಚ್ ಅಂತಿಲ್ಲ, ಇಲ್ಲಿ ಫುಲ್ ಮತ್ತು ಹವಾ ಫುಲ್ ಥಂಡಿ ಆಗ್ತದೈತಿ. ವಾಪಸ್ ಹೋಗಿ ಮೈಗೆ ಅದ ಹುಡಿ ಹಾಕೊತೀನಿ. ನನಗೆ ಅನ್ಸ್ಬಿಟ್ಟು ಒಂದೇ ಬಟ್ಟೆದಾಗ ನಾ ಇಡೀ ನನ್ನ ಟ್ರಿಪ್ ಮುಗಿಸ್ತೀನಿ. ಆಮೇಲೆ ನಾವು ಈ ಟ್ರಿಪ್ ಜಸ್ಟ್ $15ದಾಗ ಬಂದಿದ್ವಿ. $15ದಾಗ ತಿನ್ನೋದು, ಉಣ್ಣೋದು, ಸ್ಟೇ, ಹೋಗೋದು, ಬರೋದು ಎಲ್ಲ $15 ಅಂದ್ರೆ ಆಲ್ಮೋಸ್ಟ್ ಲೈಕ್ ನಮಗೆ ಇಂಟು 80 ಮಾಡಿರಲ್ಲ. 15 × 80 ಆಲ್ಮೋಸ್ಟ್ 1200-1300 ರೂಪೀಸ್ ಇರ್ಬೋದು ಇನ್ ರುಪೀಸ್ದಾಗ ನೋಡಿದ್ರು. ಸೊ ವರ್ತ್. 1200-1300 ನಿಮ್ಗೆ $15ದಾಗ ನಿಮ್ಗೆ ಇಷ್ಟೆಲ್ಲ ಕರ್ಕೊಂಬರ್ತಾರೆ ಅಂತಂದ್ರೆ ಮತ್ತು ಟೆಂಟ್ ಕೊಡ್ತಾರೆ, ಸ್ಲೀಪಿಂಗ್ ಬ್ಯಾಗ್ಸ್ ಕೊಡ್ತಾರೆ ನಿಮಗೆ. ಆಮೇಲೆ ತಿನ್ನಕ್ಕೆ ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಇತ್ತು. ಆ್ಯಂಡ್ ಹೋಗೋ ಬರೋದು ಗಾಡಿ. ಸೊ ಇಟ್ ವಾಸ್ ವೆರಿ ನೈಸ್. ಐ ಫೆಲ್ಟ್ $15ದಾಗಂತೂ ನಿಮಗೆ ವರ್ತ್ ಇಟ್ ಐತಿ. ಸೊ ಮೋಸ್ಟ್ಲಿ ಇದು ಹಿಂಗೆ ನಮ್ಮ ಕಾಲೇಜ್ದಾಗ ಐತಲ್ಲ, ಹಂಗೆ ನಮ್ಮ ಬೇರೆ ಕಾಲೇಜಸ್ದಾಗೂ ಹಿಂಗೆಲ್ಲ ಕ್ಲಬ್ಸ್ ಅದು ಇರ್ತಾವೆ. ಸೊ ಎವ್ರಿ ಕಾಲೇಜ್ ವಿಲ್ ಬಿ ಹ್ಯಾವಿಂಗ್. ಸೊ ನೀವು ಆ ಥರ ಕ್ಲಬ್ಸಿಗೆ ಹೋಗ್ರಿ. ಸೊ ದ್ಯಾಟ್ ನಿಮ್ಗೆ ಸ್ಟಾರ್ಟಿಂಗ್ ಬಂದಾಗ ನಿಮಗೆ ಬೋರ್ ಆಗಕತ್ತಿದ್ರೆ ದಿಸ್ ಈಸ್ ಅ ಬೆಸ್ಟ್ ಪ್ಲೇಸ್ ಟು ನೆಟ್ವರ್ಕ್. ಹೊಸ ಮಂದಿನೆಲ್ಲ ಭೇಟಿ ಮಾಡೋಕೆ ನಿಮಗೆ ಬೆಸ್ಟ್ ಪ್ಲೇಸ್ ಅನ್ಸುತ್ತೆ ನನಗೆ. ಭಾಳ ಚಂದ ನಮ್ಮನ್ನು ಎಲ್ಲರೂ ಇನ್ವಾಲ್ವ್ ಮಾಡ್ಕೊತಾರೋ. ಸೊ ಹಿಂಗೆ ಎಲ್ಲರೂ ಇರೋಂಗಿಲ್ಲ, ಬಟ್ ಫ್ಯೂ ಎಟ್ ಲೀಸ್ಟ್ ಭಾಳ ಚಲೋ ಇರ್ತಾರೋ. ಆ್ಯಂಡ್ ಮಸ್ತ್ ಮಜಾ ಮಾಡ್ಬೋದು ನೀವು. ನನ್ನ ಜೊತೆ ಬಂದವ್ರು ಅಷ್ಟು ಮಂದಿ ಎಲ್ಲ ಅಲ್ಲೇ ಇದ್ದಾರೆ ಹಾರ್ಸ್ ನೋಡೋಕೆ. ನಾ ಒಬ್ಬಕ್ಕೆ ಇಲ್ಲೇ ಕುಂತೀನಿ, ನನಗೆ ಬೇಡ ಅಂತಂದ್ರೆ. ಅವೇನು ಕುದುರೆಗಳದಾವಲ್ಲ ನೋಡಲ್ಲ, ಜಗಳಾಡತ್ತಾವ. ಯಪ್ಪ, ಇಲ್ಲಿತ್ತದ ಕುದುರೆ, ಇಲ್ಲಿ ಇತ್ತದ ಕುದುರೆ. ಇಲ್ಲಿಂತ್ರ ಓಡಿ ಅಲ್ಲಿ ಹೋತು. ನಮಗಂತೂ ಒಂದು ಕ್ಷಣಕ್ಕೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಯ್ತು. ನಮ್ಮ ಮೇಲೆ ಓಡಿ ಬಂದಂಗೆ ಅದು ಕುದುರೆ. ವಾಪಸ್ ಮತ್ತು ನಾನು ಸ್ವೆಟರ್ದಾಗ ಬಂದೆ, ಯಾಕಂದರೆ ಇಲ್ಲಿ ಥಂಡಿ ನನಗೆ ತಡ್ಕೋಕೆ ಆಗಲ್ದು. ಟ್ರೇಲ್ ಅಂತಂತ ಹೇಳಿದರು. ಟ್ರೇಲ್ ಅಂತಂದ್ರೆ ಹಿಂಗೆ ಇಲ್ಲಿ ನಮ್ಮ ಹೊನ್ನಾವರದಾಗ ಅದು ಐತಲ್ಲ, ಹಿಂಗೆ ಹೋಗೋ ಹಂಗೆ ಆ ಟೈಪ್ದಾಗ ಹಿಂಗೆ ಒಂದು ಬ್ರಿಡ್ಜ್ ಗತೆ ಮಾಡ್ಯಾರು. ಸೊ ಇಲ್ಲಿ ಮೀನಾ ನೋಡ್ಕೊತ ನಿಂತಾರು, ಹುಡ್ಕೋತ ನಿಂತಾರ ಮೀನಾ. ಇಲ್ಲಿ ನೋಡ್ರಿ ನಮ್ಮ ಹೆಂಗೆ ಮೀನಾ ನೋಡತ್ತಾರ ನೋಡ್ರಿ. ಮೀನಾ ಕೌಂಟ್ ಮಾಡತ್ತಾರ, 1 2 3 4 ಅಂತಂದು ಕೌಂಟ್ ಮಾಡತ್ತಾರ. ಸಣ್ಣ ವಿಷಯಕ್ಕೂ ಹಿಂಗಿಷ್ಟು ಫುಲ್ ಖುಷಿ ಆಗ್ಬಿಡ್ತಾರೆ ಇವರು. ದೇವ್ರಿ ಭಾಳ ಥಂಡಿ ಐತ್ರಿ. ಅವ್ರದ್ದು ಎಕ್ಸೈಟ್ಮೆಂಟ್ ಲೆವೆಲ್ ಮೀನಾ ಹೊಡ್ಕಾಕತ್ತಾರ. ಟೈಮ್ ನನಗೆ ಜೀವನದಾಗ ಫೋಟೋ ತಕ್ಕೋಬಾರ್ದು, ವಿಡಿಯೋ ಮಾಡಬಾರ್ದು ಅಂತ ಅನ್ಸತ್ತೆ. ಅಂದ್ರೆ ಅಷ್ಟು ಥಂಡಿ. ಆ ಥಂಡಿ ಸಂಬಂಧ ನನಗೆ ಜಸ್ಟ್ ಮನೆಗೆ ಹೋಗಿ ಚಾದರ್ ಹೊಚ್ಕೊಂಡು ಮಸ್ತ್ ಬಿಸಿ ಏನಾರು ನಮ್ಮದು ಊಟ ಮಾಡಿ, ಅನ್ನ ಸಾರು ಇಂಥದ್ದು ಏನಾರು ಮಸ್ತ್ ಊಟ ಮಾಡಿ ಮಲ್ಕೋಬೇಕನ್ಸಾಗತ್ತೆ ನನಗೆ. ಅಷ್ಟು ತಾಪ ಆಗತ್ತೆ ನನಗಂತೂ. ಹೋಗ್ಲಿ ಬಿಡ್ರಿ. ಮೋಸ್ಟ್ಲಿ ಈ ಟ್ರೇಲ್ದಾಗ ಅಂದ್ರೆ ಅಲ್ಲಿ ನೀರು ಒಳಗೆ ಇವೆಲ್ಲ ಶಾಲೋ ಬೇಸ್, ಇವೆಲ್ಲ ಲೈಕ್ ಶಾರ್ಕ್, ಬ್ಲೂ ಫಿಶ್, ಆಮೇಲೆ ಸೀ ಹಾರ್ಸ್, ಅಮೇರಿಕನ್ ಇಯರ್, ಜೆಲಿ ಫಿಶ್ ಇವೆಲ್ಲ ಇದಾವಂತ. ಮೋಸ್ಟ್ಲಿ ಅದನ್ನು ನೋಡಕ್ಕಂತಾನೆ ಇದನ್ನು ಹಿಂಗೆ ಟ್ರೇಲ್ ಮಾಡ್ಯಾರ ಅವ್ರು. ಬಟ್ ನಮಗಂತೂ ಏನು ಕಂಡಿಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ಅವರೆಲ್ಲ ಅದನ್ನು ಸ್ಪಾಟ್ ಮಾಡತ್ತಿರ್ಬೋದು. ನನಗೆ ಅನಿಸ್ತು ಬರೀ ಅವ್ರು ಫಿಶ್ ಸ್ಪಾಟ್ ಮಾಡತ್ತಾರಂತ. ಬಟ್ ಮೋಸ್ಟ್ ಪ್ರಾಬಬ್ಲಿ ಇದೆಲ್ಲ ಅದಾವಲ್ಲಿ. ಸೊ ದಿ ಮೈಟ್ ಬಿ ಸ್ಪಾಟಿಂಗ್. ಹಿಂಗೈತೆ ನೋಡ್ರಿಪ್ಪ ಇದು. ವಾಟ್ ಇಸ್ ದಿಸ್? Drip castle. Drip castle.
Childhood memories coming back. ಕಿನ್ ಕ್ಯಾಸಲ್ ಎಷ್ಟು ಚಂದ ಮಾಡ್ಯಾಳ. ಈಗ ನಾನು ಮಾಡ್ತೀನಿ ನನ್ನ ಕ್ಯಾಸ್. ಅಲ್ಲಿ ನೋಡ್ರಿ ಇನ್ನೊಬ್ಬ ಕ್ಯಾಸಲ್ ಏನು ಮಾಡತ್ತಾನ ಏನು ಮಾಡಾನ. ಸೊ ಇದನ್ನ ನಾ ಮಾಡಿದೆ, ಇದು ಮಾಡಿದ್ದು ನಂದಿದೆ, ಇದು ನಂದು ಡ್ರೆಪ್ ಕ್ಯಾಸಲ್. Like that. And then you, so when you release it, you're going to want to flick it. You want to flick it? Yeah, so it's just like. I like it. That was so, hey, do one more demo. Yeah. Oh, you did it. That's better than that. ಸೊ ನಮ್ದು ಲಂಚ್ ನಡೆಯತ್ತಿದೆ. ಇದು ಲಂಚ್ ನಮ್ದು. ಇದು ಬ್ರೆಡ್ ನಟಿಲ್ಲ ಲಂಚ್ ಚಿಟೋಸ್, ಆಮೇಲೆ ಬ್ರೆಡ್ ಜಾಮ್ ಪೀನಟ್ ಬಟರ್ ಎಲ್ಲರೂ ತಿನ್ನತ್ತಾರೆ ಇಲ್ಲಿ. Oh, you. Oh, yeah. You look like an MP's Hey, listen, I let everyone get their. ಗುಡ್. Or crab apple. ಇದು ಮುಗಿಸ್ಕೊಂತೇವೆ. ಇಲ್ಲಿಂದ ಮೋಸ್ಟ್ ಪ್ರಾಬ್ಲಿ ಮನೆಗೆ ಬಿಡ್ತೇವೆ ಅನಿಸ್ತೈತಿ. ನಿನ್ನ ಎಲ್ಲರೂ ಹೋಗೋದು ಪ್ಲ್ಯಾನ್ ಐತಿ, ನಂಗೆ ಗೊತ್ತಿರ್ತೇವೆ ನೀವು. ಲೆಟ್ಸ್ ಸಿ. ನಂಗೆ ಅದು ಪ್ರೊನೌನ್ಸ್ ಮಾಡೋಕೆ ಬರುವಾಯ್ತು. ಯಾವುದೋ ಒಂದು ಈ ಐಲ್ಯಾಂಡ್ ಇದು ವಿಸಿಟರ್ ಸೆಂಟರ್ ಅಂತಂದ. ಸೊ ಅಲ್ಲಿ ಬಂದಿರಬೇಕು ಎಲ್ಲ. I know. ಸೊ ಹಿಂಗೆ ಏನಾದ್ರು ನಿಮಗೆ ಸೂರ್ಯನರ ಏನಾರು ಹಿಂಗೆ ತೊಗೊಳ್ದಿತ್ತಂದ್ರೆ ನಾವು ಬಂದಿದ್ದು ಯಾವ ಐಲ್ಯಾಂಡ್ ಅಂದ್ರೆ ಈ ಐಲ್ಯಾಂಡಿಗೆ ಬಂದಿವಿ. ಅದು ನಂಗೆ ಪ್ರೊನೌನ್ಸ್ ಮಾಡಕ್ಕೆ ಬರ್. ಹೌ ಟು ಪ್ರೊನೌನ್ಸ್ ದಿಸ್ ಅಮ್ಮ? ಹೌ ಟು ಪ್ರೊನೌನ್ಸ್ ದಿಸ್? I don't know. Assateague. Assateague. Okay, Assateague They Island. literally just drove home. Okay, so this is Assateague Island. ಸೊ ನಾವು ಬಂದಿದ್ದು Assateague Island. ಸೊ ನಿಮ್ಗೆ ಏನಾದ್ರು ಸೂನರ್ ಬೇಕಂದ್ರೆ ಹಿಂಗೆ ತೊಗೊಂಡು ಹೋಗ್ಬೋದು ನಾವಿಲ್ಲಿ. Assateague Island ಹೋಗೋದು ಇಲ್ಲೆಲ್ಲ ಫುಲ್ ಕುದುರೆಗಳು, ಮೇನ್ಲಿ ಫೇಮಸ್ ಫಾರ್ ಕುದುರೆಗಳು. Assateague Island. ಸೊ ಮೋಸ್ಟ್ ಪ್ರಾಬ್ಲಿ ನಾನು ಇದನ್ನು ತೊಗೊತೇನೆ, ಒಂದು ಮ್ಯಾಗ್ನೆಟ್ ಆಯಿಲ್. ಸೊ ನನಗೆ ಫುಲ್ ಆಸೆ ಐತಿ ಹಿಂಗೆ ಫುಲ್ ನಂದು ಫ್ರಿಜ್ ಎಲ್ಲ ಹಿಂಗೆ ಮ್ಯಾಗ್ನೆಟ್ ಆಯಿಲ್ಸ್ ಎಲ್ಲೆಲ್ಲಿ ಹೋಗಿರ್ತೇನೆ ಅಲ್ಲಿಂದ ತುಂಬಿಸ್ಬೇಕಂತ. ಸೊ ಲೆಟ್ ಮೀ ಗೆಟ್ ದಿಸ್ ಒನ್. ಓಕೆ, ಸೊ ಫೈನಲಿ ಬಂದ್ವಿ ನಾವು ಅಲ್ಲಿಂದ. ಫುಲ್ ನಂಗೆ ಸುಸ್ತಾಗಿತ್ತು. ಸೊ ನಾ ಹಂಗೆ ಅಲ್ಲೇ ಗಾಡಿ ಒಳಗೆ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಈಗ ಬಂದು ಏನಿಲ್ಲ, ಈಗ ಬಸ್ ಸಂಬಂಧ ವೇಟ್ ಮಾಡತ್ತೀನಿ. ಸೊ ಜಲ್ದಿ ಬಸ್ ಸಿಕ್ಕ ಮೇಲೆ ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಫ್ರೆಶನ್ ಅಪ್ ಆಗಿ ಮಲ್ಕೊಂಡ್ಬಿಡ್ತೀನಿ ನಾನು. ಸೊ ಇಲ್ಲೇ ನನ್ನ ವ್ಲಾಗ್ನ ಎಂಡ್ ಮಾಡಾಕತ್ತೀನಿ. ಫುಲ್ ಟಯರ್ಡ್ ಆಗಿ ನಾನು, ಫುಲ್ ಮೈಕೈ ನೋವಾದೈತೆ ನನಗೆ. ಸೊ ನನಗೆ ಆಲ್ಮೋಸ್ಟ್ ನಾನು ಎಲ್ಲೂ ಅರ್ಧ ನಾನು ವಿಡಿಯೋ ಮಾಡೀನಿ. ನನಗೆ ಅಷ್ಟು ಥಂಡಿ ಒಂದು ಥಂಡಿ, ಫುಲ್ ಥಂಡಿ, ಹಬ್ಬ ಥಂಡಿ. ನಂಗೆ ಥಂಡಿ ತಡ್ಕೊಳಕ್ಕೆ ಆಗವಲ್ತಾಗಿತ್ತು. ನನಗೆ ಕೈ ತೆಗೆದು ಮೊಬೈಲ್ ತೆಗೆದು ವಿಡಿಯೋ ಮಾಡೋಕ್ಕೂ ಆಗವಲ್ತಾಗಿತ್ತು. ಸೊ ಐ ಟ್ರೈಡ್ ಟು ಡೂ ಇಲ್ಲ. ಸೊ see you, bye, see you in my next vlog, tada.